ಆಮಿಷಕ್ಕೆ ನಾನು ಬಲಿಯಾಗಿದ್ದರೆ ನಾನು ಜೈಲಿಗೆ ಹೋಗಬೇಕಾಗಿರಲಿಲ್ಲ. ನನ್ನನ್ನು ತುಳಿಯಲೇಬೇಕೆಂದು ಪ್ರಯತ್ನ ಮಾಡಿದ ವ್ಯಕ್ತಿ ಮೋದಿ ಅಮಿತ್ ಶಾ ಜೊತೆ ಮಾತನಾಡಿದ್ದಾರೆ. ನನ್ನ ಶಕ್ತಿ ಏನೆಂದು ಗೊತ್ತಾಗಿ ಮಾತನಾಡಿದ್ದಾರೆ ಎಂದು ಬಿಜೆಪಿ ಮುಖಂಡ ಹಾಗೂ ವಕೀಲ ಜಿ ದೇವರಾಜೇಗೌಡ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ದೇವರಾಜೇಗೌಡರು ಮೌನವಾಗಿದ್ದು ಅವರ ಹೋರಾಟ ನಿಂತು ಹೋಗಿದೆ. ಅವರ ರಾಜಕೀಯ ಅಂತ್ಯವಾಗಿದೆ. ಅವರು ಯಾರಿಗೂ ಬೇಡವಾದ ವ್ಯಕ್ತಿ ಎಂಬುದು ಬಂದಿತ್ತು. ನನ್ನ ಹೋರಾಟ ಹಾಸನ ಜಿಲ್ಲೆಯಲ್ಲಿ ರಾಜಕೀಯ ಭ್ರಷ್ಟರ ವಿರುದ್ಧವಾಗಿದೆ ಎಂಬುದು ಜನಸಾಮಾನ್ಯರಿಗೆ ಗೊತ್ತಾಗಿದೆ. ನಾನೊಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಿದ್ದು ಯಾವ ರಾಜಕೀಯ ಹಿನ್ನೆಲೆ ಬಂದಿರುವುದಿಲ್ಲ. ನನ್ನನ್ನು 2022ರ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲು ಜಿಲ್ಲೆಯ ಕೇಂದ್ರ ಬಿಂದುವಾದ ಹೊಳೆನರಸೀಪುರ ಕ್ಷೇತ್ರ ನೀಡಿದ್ದರು. ನಾನು ರೇವಣ್ಣ ಅವರ ಕುಟುಂಬದ ಜೊತೆ ರಾಜಿ ಮಾಡಿಕೊಂಡು ಅವರಿಂದ ಕೋಟಿ ಹಣ ಪಡೆದು ಸಂಧಾನ ಮಾಡಿಕೊಂಡಿದ್ದಾರೆ ಎಂದು ಮಾತು ಕೇಳಿ ಬರುತ್ತಿದೆ. ನಾನು ಹಣ ಮಾಡೋದಿದ್ದರೆ ಏನು ಬೇಕಿದ್ದರೂ ಮಾಡಬಹುದಿತ್ತು. ಸುಳ್ಳು ಪ್ರಕರಣದಲ್ಲಿ ನನ್ನನ್ನು ಜೈಲಿಗೆ ಕಳಿಸಲಾಯಿತು. ಹಣದ ಆಮಿಷಕ್ಕೆ ನಾನು ಬಲಿಯಾಗಿದ್ದರೆ ನಾನು ಜೈಲಿಗೆ ಹೋಗಬೇಕಾಗಿರಲಿಲ್ಲ. ನನ್ನನ್ನು ತುಳಿಯಲೇಬೇಕೆಂದು ಪ್ರಯತ್ನ ಮಾಡಿದ ವ್ಯಕ್ತಿ ಮೋದಿ ಅಮಿತ್ ಶಾ ಜೊತೆ ಮಾತಾಡಿದ್ದಾರೆ. ನನ್ನ ಶಕ್ತಿ ಏನೆಂದು ಗೊತ್ತಾಗಿ ಮಾತನಾಡಿದ್ದಾರೆ. ಅವರಿಗೆ ಈಗ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ನನ್ನ ಹೋರಾಟ ರೇವಣ್ಣ ಅವರ ರಾಜಕೀಯ ಹಾಗೂ ಅವರ ಕೆಟ್ಟ ನಡವಳಿಕೆ ವಿರುದ್ಧ. ನಾನು ಹಣಕ್ಕೆ ಮಾರಾಟ ಆಗುವುದಾಗಿದ್ದರೆ ಡಿಕೆ ಶಿವಕುಮಾರ್ ಹಾಗೂ ಅವರ ಕಡೆಯವರು ಆಫರ್ ಮಾಡಿದಾಗಲೇ ನಾನು ಸುಮ್ಮನಾಗುತ್ತಿದ್ದೆ. ನಾನು ಸರ್ಪಾಸ್ತ್ರ ತೆಗೆದರೆ ಭ್ರಷ್ಟರ ಸಂಹಾರ ಆಗುತ್ತದೆ. ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರೊಬ್ಬರು ಬಿಜೆಪಿ ಹೈಕಮಾಂಡ್ ಭೇಟಿಯಾಗಿದ್ದಾರೆ. ಅವರು ತಮ್ಮ ರಕ್ಷಣೆಗಾಗಿ ಬಿಜೆಪಿ ಹೈಕಮಾಂಡ್ ಭೇಟಿಯಾಗಿದ್ದಾರೆ ಎಂದು ಹೇಳಿ ಹೆಸರನ್ನು ಸೂಚಿಸದೆ ದೂರಿದರು. ನಾನು ಅದಕ್ಕೆ ಬಲಿಯಾಗಿದ್ರೆ ಕಾರಣ ಯಾಕೆಂದ್ರೆ ನನಗೆ ನನ್ನ ಪಕ್ಷ ಮುಖ್ಯ ಆಗಿತ್ತು. ಪಕ್ಷದ ನಾಯಕರು ಕೊಟ್ಟಂತ ಸೂಚನೆ ನನಗೆ ಪ್ರಮುಖವಾಗಿತ್ತು. ಯಾವ ವ್ಯಕ್ತಿ ನನ್ನನ್ನು ತುಳಿಬೇಕು ಅಂತೇಳಿ ನನ್ನನ್ನ ಜೈಲಿಗೆ ಕಳಿಸ್ತೇಬೇಕು ಅಂತೇಳಿ ನನ್ನ ಎಲ್ಲ ಉನ್ನಾರವನ್ನು ಮಾಡಿ ಅವರ ತನ್ನ ಅಧಿಕಾರ ಸಾಮ್ರಾಜ್ಯದಲ್ಲಿ ನನ್ನನ್ನ ಜೈಲಿಗೆ ಕಳಿಸಿದ್ರು. ಇವತ್ತು ಮಾಧ್ಯಮದ ಮುಖಾಂತರ ನೇರವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನನ್ನಲ್ಲಿ ಇದೇ ವ್ಯಕ್ತಿ ಮೋದಿ ಜೊತೆ ಅಮಿತ್ ಶಾ ಜೊತೆ ಬಂದು ಕುಳಿತು ಮಾತಾಡಿದ್ದಾನೆ. ನನ್ನ ಜೈಲಿಗೆ ಕಳ್ಸಕ್ ಯಾರು ಕಾರಣ ಅಂತ ಇದ್ದ ವ್ಯಕ್ತಿ, ಆ ವ್ಯಕ್ತಿ ಯಾರು ಅಂತ ಈ ಮಾಧ್ಯಮದಲ್ಲಿ ಗೊತ್ತಾಗ್ತದೆ. ಅಲ್ಲಿ ಆ ವ್ಯಕ್ತಿ ದೇವರಾಜೇಗೌಡ ಶಕ್ತಿ ಏನಂತ ಗೊತ್ತಾದ ಮೇಲೆ ಅದೇ ವ್ಯಕ್ತಿ ಬಂದು ಅಮಿತ್ ಶಾ ಜೊತೆ ಮೋದಿ ಜೊತೆ ಬಂದು ಕುಳಿತು ಮಾತಾಡಿದ್ದಾನೆ. ಸದ್ಯ ವಶವಾಗಿದೆ. ಸದ್ಯ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಅವನಿಗೆ. ನನ್ನಲ್ಲಿ ಒಡಂಬಡಿಕೆ ಇಲ್ಲ, ನನ್ನಲ್ಲಿ ದ್ವೇಷ ಇದೆ. ಶತ್ರುಗಳ ಯಾವ ರೀತಿ ಶತ್ರುಗಳು ಸಮಾಜಕ್ಕೆ ಬೇಡವಾಗಿರೋದು ನನಗೆ ಶತ್ರು ಅವರು. ಸಮಾಜಕ್ಕೆ ಬೇಕಾಗಿರೋದು ನನ್ನ ಶತ್ರು ಅಲ್ಲ ಅವರು. ನನ್ನ ಹೋರಾಟ ರೇವಣ್ಣವರ ರಾಜಕೀಯ ವಿಚಾರವಾಗಿ ಮತ್ತು ಅವರಲ್ಲಿದ್ದಂತ ಕೆಲವು ಗುಣಗಳ ವಿರುದ್ಧವಾಗಿ ಅಂತ ಹಲವಾರು ಬಾರಿ ನಾನು ಒತ್ತಿ ಹೇಳ್ತಾ ಇದ್ದೇನೆ. ನಾನು ರಾಜಕೀಯದಲ್ಲಿ ಏನಾದರೂ ಜೊತೆ ಕಾಂಪ್ರಮೈಸ್ ಆಗಿದ್ರೆ ಈವನ್ ಟುಡೇ ನಾನು ಕೇಸನ್ನ ವಾಪಸ್ ತೆಗೆದಿಲ್ಲ. ಎಲ್ಲರಲ್ಲೊಂದು ದೊಡ್ಡ ಗೊಂದಲ ಇದೆ. ನಾನು ಹಾಕಿರುವಂತ ಎಲೆಕ್ಷನ್ ಕೇಸು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೂಡ ಪೆಂಡಿಂಗ್ ಇದೆ, ಮತ್ತೆ ಹೈಕೋರ್ಟ್ ಅಲ್ಲಿ ಕೂಡ ಪೆಂಡಿಂಗ್ ಇದೆ. ಇದೇ ವೇಳೆ ಪಕ್ಷ ನನಗೆ ಏನು ಸೂಚನೆ ಕೊಡುತ್ತದೋ ಅದನ್ನು ಪಾಲನೆ ಮಾಡುವೆ ಎಂದ ಅವರು, ನಾನು ಮೂಲೆ ಗುಂಪಾಗಿಲ್ಲ ಎಂದರು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಲ್ಲಿ ದ್ವೇಷ ರಾಜಕಾರಣ ಮಿತಿ ಮೀರಿದೆ. ಈಗ ವಿರೋಧ ಪಕ್ಷದ ವಿರುದ್ಧ ಪಿತೂರಿ ಮಾಡುತ್ತಿರುವವರು ನಾಳೆ ಸ್ವಪಕ್ಷೀಯವರ ವಿರುದ್ಧವೇ ಸೇಡಿನ ರಾಜಕಾರಣ ಮಾಡಬಹುದು ಎಂದು ಅನುಮಾನಿಸಿದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.